ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೊ ಸೋಮವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಡಿಗೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ಏನಾಗಿರುತ್ತೆ ಅಂತಂದ್ರೆ ಚನ್ನಪಟ್ಟಣದ ಹತ್ರ ಇರುವಂತಹ ಗೌಡಗೆರೆ ದೇವಸ್ಥಾನದ ಚಾಮುಂಡೇಶ್ವರಿ ದೇವಸ್ಥಾನದ ವಿಡಿಯೋ ಆಗಿರುತ್ತೆ. ಸೊ ನಾವು ಮನೆ ಹೊರಡೋ ಅಷ್ಟೊತ್ತಿಗೆ ಸುಮಾರು 3 ಗಂಟೆ ಆಗಿತ್ತು. ಹೋಗ್ತಾ ಈ ರೀತಿ ಒಳಗಡೆ ರೋಡ್ನ ತಗೊಂಡ್ಬಿಟ್ಟಿದ್ವಿ. ಅಲ್ಲಿ ವಿಡಿಯೋ ಮಾಡ್ತಿದ್ದಂಗೆ ನವಿಲ್ ಕೂಡ ಸಿಕ್ತು. ಸೊ ನಾನು ಸ್ಟಾಪ್ ಮಾಡಿ ಅಂತ ಹೇಳಿ ಸ್ಟಾಪ್ ಮಾಡಿಸ್ಕೊಂಡು ನೋಡಿದ್ರೆ ಅಲ್ಲಿ ಎಷ್ಟೋ ನವಿಲ್ಗಳ ಹಿಂದೆ ಎಲ್ಲ ಇನ್ನೇ ಅಡ್ಡಾಡಿತ್ತು. ಎಲ್ಲಿ ನಡ್ಕೊಂಡು ಹೋಗೋ ಅಷ್ಟೊತ್ತು ಕೊಂಟೋಗ್ಬಿಡುತ್ತೆ ಅಂತ ಹೇಳಿ ನಾವು ಸುಮ್ಮನೆ ಹೊರಟ್ಬಿಟ್ವಿ. ಸೊ ಈ ರೀತಿ ಫಸ್ಟ್ ಟೈಮ್ ಬೈಕ್ನಲ್ಲಿ ಹೋಗೋಣ ಅಂತ ಹೇಳಿ ಬೈಕ್ನಲ್ಲಿ ಹೋದ್ವಿ. ಹೋಗ್ಬೇಕಾದ್ರೆ ಆ ಗ್ರೀನರಿ ನೋಡ್ಕೊಂಡು ಹೋಗೋದೇ ಚಂದ. ಮೊದಲಿಗೆ ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ಈ ದೇವಸ್ಥಾನಕ್ಕೆ ಯಾರು ಹೋಗಿ ಕಾಯಿನ ಏನಾದ್ರು ಅನ್ಕೊಂಡು ಕಟ್ಟಿದ್ರೆ ಅದು 3 ತಿಂಗಳ ಒಳಗಡೆ ಆಗುತ್ತೆ ಅಂತೆ. ಆ್ಯಂಡ್ ಅದು ಪವಾಡ ಪುರುಷ ದೇವಸ್ಥಾನ ಅಂತಲೇ ಕೇಳಿರ್ಬೋದು. ಈಗಿನ ವೀಡಿಯೋಸ್ ಅಥವಾ ರೀಲ್ಸ್ ಎಲ್ಲ ಇದ್ರ ರಿಲೇಟೆಡೇ ಆಗಿರುತ್ತೆ. ಸೊ ಅದರಲ್ಲಿ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯಲ್ಲೂ ಕೂಡ ಅದು ನಿಜ ಆಗಿದೆ, ಇಬ್ಬರು ಫ್ಯಾಮಿಲಿಯಲ್ಲಿ. ಸೊ ಅದಕ್ಕೆ ನಾನು ಕೂಡ ಏನೋ ಕೇಳಿಕೊಂಡು ಕಾಯಿ ಕಟ್ಟೋಣ ಅಂತಲೇ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ 3 ತಿಂಗಳು ಒಳಗಡೆ 5 ವಾರ ಅಥವಾ 7 ವಾರ ಬಂದು ಕಾಯಿ ಕಟ್ಟಬೇಕಾಗಿರುತ್ತೆ. ಸೊ ಫೈನಲಿ ದೇವಸ್ಥಾನ ರೀಚ್ ಆಗಿದ್ದೀವಿ. ಆ್ಯಂಡ್ ನಾವು ಹೋಗೋಷ್ಟಕ್ಕೆ 4:45 ಆಗಿತ್ತು. ಜನ ಕೂಡ ತುಂಬ ತುಂಬಿದ್ರು. ಈ ರೀತಿ ನಾವು ಯಾಕೆ ಇಷ್ಟೊತ್ತಿಗೆ ಹೋದ್ವಿ ಅಂದರೆ ಜನ ಕಡಿಮೆ ಇರ್ತಾರೆ ಅಂತ. ಸೊ ಮಧ್ಯಾಹ್ನ ಅಥವಾ ಬೆಳಗ್ಗೆ ಹೊತ್ತು ಬಂದುಬಿಟ್ರೆ ಆಚೆವರೆಗೂ ಲೈನ್ ಇರ್ತಾರಂತೆ. ಸೊ ನಾವು ಇಷ್ಟೊತ್ತಿಗೆ ಬಂದ್ವಿ. ಅದೇ ನಾವು ಕಾಯೆಲ್ಲ ಕಟ್ಟಿ ಮತ್ತೆ ಪೂಜೆ ಮಾಡಿಸೋಷ್ಟೊತ್ತಿಗೆ ಡೈರೆಕ್ಟ್ ದರ್ಶನ ಬಿಡ್ತಿದ್ರು. ಅಂದರೆ ತುಂಬ ಜನ ಕಡಿಮೆ ಆಗಿಬಿಟ್ಟಿದ್ರು, 5:15 ಹಾಗೆ. ಇದು ಬಂದು ನೋಡಿ, ನಾವೇನಾದರೂ ಅಂದ್ಕೊಂಡು ಅದೇ ಮಾಮೂಲಿ ದೇವಸ್ಥಾನಗಳು ಇರುತ್ತಲ್ಲ, ಅಲ್ಲಿ ಕಾಯಿನ ಅಂಟ್ಕೊಂಡ್ರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅನ್ನೋದು ನಂಬಿಕೆ ಆಗಿರುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಯಿ ತೊಗೊಂಬರೋಣ ಅಂತೇಳಿ ಕಾಯಿ ಹತ್ರ ಆ ಕಡೆ ತೊಗೊಂಡು ಇಲ್ಲಿ ಏನು ದೇವಸ್ಥಾನ ತೋರಿಸ್ತಾ ಇದ್ದೀನಲ್ವ, 50 ರೂಪಾಯಿ ರಸೀದಿಗೆ ತೊಗೊಂಬರ್ಬೇಕು. ರಸೀದಿ ಕೊಟ್ಟರೆ ಒಂದು ಉಂಡೆ ಕಾಯಿನ ಕೊಡ್ತಾರೆ. ಆ ಕಾಯಿನ ತೊಗೊಂಡೋಗಿ ಈ ದೇವ್ರ ಹತ್ರ ನಿಲ್ಲಿಸ್ಬಿಟ್ಟು ಅಥವಾ ಪೂಜೆ ಮಾಡಿಸ್ಬಿಟ್ಟು ನಮ್ಮ ಕೈಗೆ ಕೊಡ್ತಾರೆ ನೋಡಿ. ಈ ರೀತಿ ಏನೋ ಪೂರ್ಣ ನಂಬಿಕೆಯಿಂದ ಕೇಳ್ಕೊಂಡಿದ್ದೀನಿ. ಅಕಸ್ಮಾತ್ ಅದು ಆದರೆ ಆ ವಿಡಿಯೋ ಕೂಡ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಹೀಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಏನು ಮಾಡಬೇಕಾಗ್ತದೆ, ಕೆಳಗಡೆ ಗರ್ಭಗುಡಿ ಇದೆಯಲ್ಲ, ಅದ್ರ ಮುಂದೆ ಬಸವ ಇರ್ತಾರೆ. ಆ ಬಸವನ್ನ 7 ಸುತ್ತಬಿಟ್ಟು ಆಮೇಲೆ ಏನು ಅನ್ಕೊಂಡಿದ್ದೀರೋ ಅದನ್ನು ಅಮ್ಮನ ಹತ್ರ ಅಂದ್ಕೊಂಡು ಆ ಕಾಯಿನ ಹೋಗಿ ಅಲ್ಲೇ ಎಲ್ಲಾದರೂ ಕಟ್ಟಬೇಕಾಗತ್ತೆ. ಈ ರೀತಿ 5 ಅಥವಾ 7 ಸಾರಿ ಮಾಡಿದ್ರೆ ಈ ಅರ್ಗೆ ತೀರ್ದಂಗೆ ಆಗುತ್ತೆ. ಹಾಗೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಆಗುತ್ತೆ. ಓಕೆ, ಇದು ಕೆಳಗಡೆ ಏನು ಗುಹೆ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ಮ್ಯೂಸಿಯಂ ಇದೆಯಂತೆ. ಸೊ ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಇರುತ್ತೆ. ಆದರೆ ಮಕ್ಕಳಿಗೆ ಇರೋದಿಲ್ವಂತೆ. ಸೊ ಅದಕ್ಕೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ಮಕ್ಕಳಿಗೂ ಇದ್ದಿದ್ರೆ 3 ಜನ ಹೋಗ್ಬೋದಾಗಿತ್ತು. ಸೊ ದೊಡ್ಡವ್ರಿಗೆ ಮಾತ್ರ ಅಲ್ಲಿ ಎಂಟ್ರಿ ಅಂತೆ. ಹೋಗಿ ನೋಡ್ಕೊಂಬಂದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಮತ್ತೆ ಹರಕೆ ಎಲ್ಲ ಕಟ್ಟಾದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಬಂದ್ವಿ. ಬಂದಾದ್ಮೇಲೆ ದೇವರ ಪ್ರಸಾದ ಕೂಡ ಇಲ್ಲಿ 24 ಅವರ್ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದೇವರ ಪ್ರಸಾದ ಅಥವಾ ಊಟ ಕೊಡ್ತಾ ಇರ್ತಾರೆ. ಅಲ್ಲೇ ಹೋಗಿ ಲೈಟಾಗಿ ಊಟ ಮುಗಿಸ್ಕೊಂಡು ದೇವರಿಗೆ ಟಾಟಾ ಬೈ ಬೈ ಹೇಳ್ತಾ ಮನೆ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹೀಗೆ ಈ ವಿಡಿಯೋ ಗೌಡಗೆರೆ ಚಾಮುಂಡೇಶ್ವರಿಯ ಪವಾಡ ಕ್ಷೇತ್ರವಾದ ಈ ಸ್ಥಳಕ್ಕೆ ನಾವು ವಿಸಿಟ್ ಮಾಡಿರೋ ವಿಡಿಯೋ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.